ಸ್ನೇಹಿತರೆ ನಮಸ್ಕಾರ. ಟಾಪಿಕ್ಗಳ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡಿಕೊಟ್ಟಿರೋದು ಜಾನ್ ಡಿಯರ್ನ 5050D ಮತ್ತು 5210 ಎರಡು 50 HP ಒಂದು ಕ್ಯಾಟಗರಿ ಟ್ರ್ಯಾಕ್ಟರ್ ಆಗಿರುತ್ತೆ ಸ್ನೇಹಿತರೆ. ಜಾನ್ ಡಿಯರ್ 5050D ಮತ್ತು ಜಾನ್ ಡಿಯರ್ 5210 ಅಂತ ನೋಡ್ತಾ ಹೋಗ್ಬೋದು. ಎರಡು ಒಂದು 50 HP ಕ್ಯಾಟಗರಿಯ ಟ್ರ್ಯಾಕ್ಟರ್ ಆಗಿರುತ್ತೆ, ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಏನೇನು ಡಿಫ್ರೆನ್ಸ್ ಇದೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದರಲ್ಲಿ ನಿಮಗೆ ಜಾನ್ ಡಿಯರ್ 5050D ಅಲ್ಲಿ ನಿಮಗೆ 14, 15 ಮತ್ತು 16 ಸೈಜ್ ಟೈರ್ ಸಿಗುತ್ತೆ. ಇದು ಬಂದುಬಿಟ್ಟು 16 ಸೈಜಿನ ಒಂದು ಟೈರು. ಇದು ಡಿ ಪ್ಲ್ಯಾಟ್ಫಾರ್ಮ್ ಬರುತ್ತೆ ಮತ್ತು ಅದು ಬಂದುಬಿಟ್ಟು ಇ ಪ್ಲ್ಯಾಟ್ಫಾರ್ಮ್ ಅಂತ ಬರುತ್ತೆ ಸ್ನೇಹಿತರೆ. ಜಾನ್ ಡಿಯರ್ಲಿ 3 ಪ್ಲ್ಯಾಟ್ಫಾರ್ಮ್ ಬರುತ್ತೆ, ಇ ಮತ್ತು ಡಿ ಅಂತ. 5D, 5A, 3E ಅಂತ. ಇದು 5210 ಇ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. 5050D ಬಂದುಬಿಟ್ಟು ಡಿ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. ಏನೇನು ಚೇಂಜಸ್ ಅದು ಫ್ರಂಟಲ್ಲಿ ಹಬ್ಬಟ್ಟು ನೋಡ್ಬೋದು. ಹೆವಿ ಆ್ಯಕ್ಸಲ್ ಕೊಟ್ಟಿದ್ದಾರೆ. ಇದೆಲ್ಲ ಅದನ್ನೇ ನಾರ್ಮಲ್ ಡಿ ಆ್ಯಕ್ಸಲ್, ಡಿ ಪ್ಲ್ಯಾಟ್ಫಾರ್ಮ್ದು ಫ್ರಂಟ್ ಆ್ಯಕ್ಸಲ್ ಕೊಟ್ಟಿದ್ದಾರೆ. ಟೈರ್ ಸೈಜ್ ನೋಡಿದರೆ ಬ್ಯಾಕಲ್ಲಿ ಎರಡು ಸೇಮ್ ಬರುತ್ತೆ ಸ್ನೇಹಿತರೆ. 16.9 x 28 ಸೈಜು. ಫ್ರಂಟಲ್ಲಿ ನೋಡಿದ್ರೆ ಹಲೋಜನ್ ಹೆಡ್ ಲ್ಯಾಂಪ್ಸು ಎಲ್ಲ ಸಿಗುತ್ತೆ, ಸೇಮ್ ಗ್ರಿಲ್ಲೆಲ್ಲ. ಎರಡಕ್ಕೂ ನಿಮಗೆ 3 ಸಿಲಿಂಡರು ಸಿಂಗಲ್ ಡೀಸೆಲ್ ಫಿಲ್ಟರ್ ಒಂದೇ ಬರುತ್ತೆ. 3 ಸಿಲಿಂಡರ್ನ ಒಂದು ಜಾನ್ ಡಿಯರ್ನ 3029D ಇಂಜಿನ್ನು ಸ್ನೇಹಿತರೆ. ಬನ್ನಿ ಗೇರ್ ಬಾಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಾದರೆ ನಿಮಗೆ ಎ ಮತ್ತು ಬಿ ರೇಂಜಲ್ಲಿ ಈ ಕಡೆ ಸ್ಪೀಡ್ ಗೇರ್ 1, 2, 3, 4 8 ಫಾರ್ವರ್ಡು, 4 ರಿವರ್ಸ್ ಗೇರ್ ಸಿಗುತ್ತೆ ಸ್ನೇಹಿತರೆ. ಹಾಗೆ ಡ್ಯುವೆಲ್ ಕ್ಲಚ್ಚು, ಡ್ಯುವೆಲ್ ಪಿಟಿಯೋ ಸೇಮ್ ಬರುತ್ತೆ ಸ್ನೇಹಿತರೆ. ಅದೇ ಬನ್ನಿ 5210 ಬಗ್ಗೆ ನೋಡ್ತಾ ಹೋಗೋಣ ಏನೇನಿದೆ ಅಂತ. ಇದರಲ್ಲಾದರೂ ಅಷ್ಟೇ ಸ್ನೇಹಿತರೆ, 3 ಸಿಲಿಂಡರ್ನ ಒಂದು ಇಂಜಿನ್ ಸಿಗುತ್ತೆ ಸ್ನೇಹಿತರೆ ನಿಮಗೆ. ಹಾಗೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, 12 ಫಾರ್ವರ್ಡು, 4 ರಿವರ್ಸು, ಡ್ಯುವೆಲ್ ಕ್ಲಚ್ಚು, ಡ್ಯುವೆಲ್ ಪಿಟಿಯೋ ಒಂದೇ ಬರುತ್ತೆ, ನೋಡ್ತಾ ಹೋಗ್ಬೋದು. 12 ಫಾರ್ವರ್ಡು, 4 ರಿವರ್ಸ್ ಒಂದೇ ಬರುತ್ತೆ ಸ್ನೇಹಿತರೆ. 5210 ಆದರೆ ನಿಮಗೆ ಕಮರ್ಷಿಯಲ್ ಅಪ್ಲಿಕೇಶನ್ಸ್ಗೆಲ್ಲ ಡೋಸರು, ಗ್ರ್ಯಾಬರ್ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. 5050D ಬಂದುಬಿಟ್ಟು ಪಡ್ಲಿಂಗ್ ಸ್ಪೆಷಲ್ ಅಂತ ನಿಮಗೆ ಒಂದು 5050 ಹೈಯರ್ ಒಂದು ಒಳ್ಳೆಯ ಲಿಫ್ಟಿಂಗ್ ಕೆಪಾಸಿಟಿ ಒಂದೇ ಕೊಟ್ಟಿದ್ದಾರೆ. ಮತ್ತು ಒಂದು 5050D ಬಂದುಬಿಟ್ಟು ನಿಮಗೆ ಪಡ್ಲಿಂಗ್ ಸ್ಪೆಷಲ್ ಅಂದರೆ ಸ್ನೇಹಿತರೆ ಗದ್ದೆಗೆ ಹೈ ಗ್ರೌಂಡ್ ಕ್ಲಿಯರೆನ್ಸ್ ಒಂದಿಗೆ ಸಿಗುತ್ತೆ. 5210 ಬಂದುಬಿಟ್ಟು ನಿಮಗೆ ಕಮರ್ಷಿಯಲ್ ಪರ್ಪಸ್ ಎಲ್ಲ ಯೂಸ್ ಮಾಡ್ಬೋದು, ಹೆವಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದು ಮಾಡ್ಬೋದು ಸ್ನೇಹಿತರೆ. ಫ್ರಂಟಲ್ಲಿ ನೋಡೋದಾದ್ರೆ 8.3 x 28, ಬ್ಯಾಕಲ್ಲಿ 16.9 x 28 5050D. ಅದೇ 5210 ನೋಡೋದಾದ್ರೆ ಫ್ರಂಟಲ್ಲಿ ನಿಮಗೆ 9.5 x 28, ಬ್ಯಾಕಲ್ಲಿ ನೋಡೋದಾದ್ರೆ ನಿಮಗೆ 16.9 x 28. ಬ್ಯಾಕ್ ಎರಡು ಸೇಮ್ ಬರುತ್ತೆ. ಹಾಗೆ ಲಿಫ್ಟಿಂಗ್ ಕೆಪಾಸಿಟಿ ನೋಡೋದಾದ್ರೆ 2100 kg ಲಿಫ್ಟಿಂಗ್ ಕೆಪಾಸಿಟಿ ನಮ್ಮ 5210 ಇರುತ್ತೆ. ಅದೇ 5050 ನೋಡೋದಾದ್ರೆ ಅದು ಸ್ನೇಹಿತರೆ ನಿಮಗೆ 1700 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಡ್ಯುವೆಲ್ ಕ್ಲಚ್, ಡ್ಯುವೆಲ್ ಪಿಟಿಯೋ ಬರುತ್ತೆ. ಹಾಗೆ 5210 ನಿಮಗೆ ಸಿಂಗಲ್ SU ಆಪ್ಷನ್ ಇದೆ. ಇದರಲ್ಲಿ ಬರೀ ಒಂದು ಹೈಡ್ರಾಲಿಕ್ ಲಿಫ್ಟಿಂಗ್ ಕೊಟ್ಟಿದ್ದಾರೆ ಅಷ್ಟೇ ಸ್ನೇಹಿತರೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದರೆ 5050D ನಿಮಗೆ 60 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. 5210 ನಿಮಗೆ 72 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಎರಡರಲ್ಲೂ ಅಷ್ಟೇ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ಮತ್ತು ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ ಸ್ನೇಹಿತರೆ. 5210 ನಿಮಗೆ ಸ್ಟಿಯರಿಂಗು, ಟಿಲ್ ಸ್ಟಿಯರಿಂಗ್ ಕೂಡ ಸಿಗುತ್ತೆ ಸ್ನೇಹಿತರೆ. ಫ್ರಂಟಲ್ಲಿ ನೋಡೋದಾದ್ರೆ ನಿಮಗೆ ಡ್ಯುವೆಲ್ ಆ್ಯಕ್ಟಿಂಗ್ ಪವರ್ ಸ್ಟೀರಿಂಗ್, ಅದರಲ್ಲಾದರೆ ಸಿಂಗಲ್ ಆ್ಯಕ್ಟಿಂಗ್ ಪವರ್ ಸ್ಟೀರಿಂಗ್ ಒಂದೇ ಬರುತ್ತೆ ಸ್ನೇಹಿತರೆ. 5050D ಎರಡು ಒಂದು 50 HP ಟ್ರ್ಯಾಕ್ಟರ್ ಆಗಿರುತ್ತೆ ಸ್ನೇಹಿತರೆ. 4 ವೀಲರ್ ಟ್ರ್ಯಾಕ್ಟರ್ ನಿಮಗೆ 2 ವೀಲರ್ ಎರಡರಲ್ಲೂ ಆಪ್ಷನ್ ಇದೆ ಸ್ನೇಹಿತರೆ. ಇವು ಬಂದುಬಿಟ್ಟು 4 ವೀಲರ್ ಟ್ರ್ಯಾಕ್ಟರು. ಫ್ರಂಟಲ್ಲಿ ನಿಮಗೆ ನೋಡ್ಬೋದು ಹಲೋಜನ್ ಹೆಡ್ ಲ್ಯಾಂಪ್ಸು, ಜಾನ್ ಡಿಯರ್ ಲೋಗೋ, ದೊಡ್ಡದಾಗಿ ಗ್ರಿಲ್ ಕೊಟ್ಟಿದ್ದಾರೆ. ಎರಡರಲ್ಲೂ ಅಷ್ಟೇ. ಬನ್ನಿ 5210 ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ ಇಂಜಿನ್ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಫ್ರಂಟಲ್ಲಿ ಏನೇನಿದೆ ಅಂತ. ಸಿಂಗಲ್ ಹುಡ್ ಲಾಕ್ ಒಂದೇ ಬರುತ್ತೆ. ಡ್ಯುವೆಲ್